ಶಂಕರೇಶ್ವರ ನಮ್ಮನ್ನು ಕಾಯ್ತೀವಿ ಅಂತ ಬಂದವರು ಗೆಜ್ಜೆ ಸದ್ದು ಎದ್ರಕೊಂಡು ಓಡೋಂಟೋಗ್ಬಿಟ್ರ. ಇಂಥ ಲಾಡಿ ಇದ್ರ ಚಡ್ಡಿ ಮಾತಿಗೇನು ಕಮ್ಮಿ ಇಲ್ಲ. ಗೆಜ್ಜೆ ಸೊಪ್ಪು ಕೇಳಿ ಹುಡ್ಕೊಂಡು ಹೋಗಿರ್ಬೇಕು. ಬನ್ನಿ ಹುಡ್ಕೋಣ. ಹೆದರ್ಕೋಬೇಡ ಮುದ್ದಿನ ಸೊಸೆ, ನೀನು ನಿನ್ ಗಂಡನ್ ಕರ್ಕೊಂಡು ಹೋಗು. ನಿನ್ ಹೆಂಡತಿನ ಕರ್ಕೊಂಡು ಹೋಗಯ್ಯ. ನಡೆಮೆ ಅಯ್ಯೋ ನಾನು ಬಂದೆ. ಹಿಡ್ಕೊಳ್ಳಿ ಪುಟ್ಟಮಲ್ಲಿ ಅವರೇ, ನಿಮ್ ಭಯ ಹೋಗೋ ತನಕ ಹಿಡ್ಕೊಳ್ಳಿ. ನನ್ಗೇನು ಬೇಜಾರಿಲ್ಲ. ಅಪಸ್ವರ ಅಲ್ಲ ಪುಟ್ಟಮಲ್ಲಿ ಅವರೇ, ಗೆಜ್ಜೆ ಸ್ವರ. ಶಂಕರೇಶ್ವರ, ನೀನು ಮಾಡದೇ ಇರೋ ಕೆಲಸನ ಆ ಗೆಜ್ಜೆ ದಯ ಮಾಡ್ಬಿಟ್ಟು ಗೆಜ್ಜೆ ದಯ. ಸಾರಿ ಸುಖಿ ಮಧುರ ಅವ್ರೆ, ಬೈದಲ್ಲೂ ನೀವು ಶಾನೆ ಪಸಂದ ಕಾಣಿಸ್ತಾ ಇದ್ರಿ. ಅದ್ಯಾವ್ರು ಯಾವುದೇ ಭಯ ಇಟ್ಕೊಳ್ದೆ ನಿಮ್ಮನ್ನ ಸುಂದರವಾಗಿ ಕೆತ್ತಿ ಭೂಮಿಗೆ ಬಿಟ್ಬಿಟ್ಟನ್ನ ಎಂದಿ. ಮೊದಲೇ ಭಯದಿಂದ ಸಾಯ್ತಾ ಇದ್ದೀನಿ, ಸುಂದರವಾಗಿದ್ದೀನಂತೆ. ಹುಚ್ಚ, ಗೆಜ್ಜೆ ಬೂತನ ಹುಡ್ಕು ಅಂದ್ರೆ ಕಿಟಕಿ ನೋಡ್ತಾ ನಿಂತಿದ್ಯಲ್ಲ, ಅಲ್ಲೇನಾದ್ರು ಕಾಣಿಸ್ತಾ ಇದೆಯಾ? ನಿಮ್ಗೆ ಎಂಥದ್ರಲ್ಲಿ ಕಾಣಿಸ್ತಾ ಉಂಟಾ? ಏನು ಕಾಣಿಸ್ತಾ ಇಲ್ಲ. ಮತ್ತೆ ನನಗೆಂತ ಪಿಂಡ ಕಾಣಿಸುದಾ? ಅಲ್ಲ ಮಾರ್ರೆ, ನಿಮಗೆ ಕಾಣಿಸಿದ್ದು ನನಗೆಂತ ಧೂಪೆ ಕಾಣಿಸ್ತದೆ. ಅಯ್ಯೋ ದೇವರೇ, ಇಂಥ ಉಚ್ಚಾರಣೆಲ್ಲ ಸೃಷ್ಟಿ ಮಾಡಿ ಎಂತದಕ್ಕಪ್ಪ ನನ್ನಂತವ್ರೊಟ್ಟಿಗೆ ಬಿಡ್ತೀಯಾ? ಈ ಡೈಲಾಗನ್ನ ಯಾವುದೋ ಸಿನಿಮಾದಲ್ಲಿ ಕೇಳ್ದಂಗಿದೆಯಲ್ಲ. ಇದನ್ನು ಯೋಚನೆ ಮಾಡಿಕೊಂಡು ನೀವು ಇಲ್ಲಿಯೇ ನಿಂತರೆ ನಿಮ್ಮ ಮುಖದ ಮೇಲೆ ಮಾರ್ಗ ಬೀಳ್ತದೆ. ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಸ್ವಲ್ಪಿಗೆ ಮರ ಕೂಡ ಇಲ್ಲ. ನಿನಗೆ ಎಲ್ಲಿ ಏನಿದೆ ಎಂಬುದೇ ಗೊತ್ತಿಲ್ಲ, ಇನ್ನು ಶತ್ರುಗಳನ್ನು ಹೇಗೆ ಕಂಡು ಹಿಡಿಯುತ್ತೀಯ? ನೀನು ಕಲಿಯುವುದು ಕಷ್ಟ. ಗುರುಗಳೇ, ಆ ತರ ಹೇಳ್ಬಿಡಿ. ಇದೊಂದು ಅವಕಾಶ ಕೊಟ್ಟು ನೋಡಿ, ಶ್ರದ್ಧೆಯಿಂದ ಕಲಿತೇನೆ. ನೀನು ಶ್ರದ್ಧೆಯಿಂದ ಕಲಿಯಲೇಬೇಕು, ಇಲ್ಲವಾದರೆ ನಿನ್ನ ಆಸೆಗಳಿಗೆ ಶ್ರದ್ಧಾಂಜಲಿ ಇಡಬೇಕಾಗುತ್ತದೆ. ಚಂದ್ರ ಅವರೇ, ನೀವು ಪದೇ ಪದೇ ನನ್ನನ್ನು ಭೇಟಿಯಾಗುತ್ತಿದ್ದರೆ ತಪ್ಪಾಗುತ್ತದೆ. ಯಾರಾದರೂ ನೋಡಿದರೆ ಎಡವಟ್ಟಾಗುತ್ತದೆ. ಚಿಂತಿಸಬೇಡಿ, ಯಾರು ಇಲ್ಲದನ್ನು ನೋಡಿಯೇ ನಾನು ಇಲ್ಲಿಗೆ ಬಂದಿದ್ದು. ಈಗ ಬಂದಿದ್ದು ಏಕೆ? ನಾನು ಇಲ್ಲಿಗೆ ಬಂದದ್ದು ನಿಮಗೆ ಇಷ್ಟವಾಗಲಿಲ್ಲವೇ? ನನ್ನೊಡನೆ ಮಾತನಾಡಲು ನಿಮಗೆ ಆಸೆ ಇಲ್ಲವೇ? ಚೆ ಹಾಗೇನಿಲ್ಲ. 24 ಗಂಟೆನೂ ನಿಮ್ಮ ಜೊತೆನೇ ಇರಬೇಕು ಅನ್ನೋದು ಆಸೆ. ಆದರೆ ಅದು ಈಗಲ್ಲ, ಎಲ್ಲರೂ ಒಪ್ಪಿ ನಮ್ಮ ಮದುವೆ ಆದ ಮೇಲೆ. ಆ ಸಮಯ ಈಗ ಬಂದಿದೆ ಎಂದುಕೊಳ್ಳಿ. ನಾನು ಈಗ ಇಲ್ಲಿಗೆ ಬಂದದ್ದು ನಿಮಗೆ ಆ ಬುದ್ಧಿವಾನನ ಬಗ್ಗೆ ಮನವರಿಕೆ ಮಾಡಲು. ನೋಡಿ, ನೀವು ಹೇಳಿದ ಕೂಡಲೇ ನನ್ನ ಜೊತೆ ಹೇಗೆ ಮಾತನಾಡಿದ. ಸ್ವಲ್ಪವೂ ಸ್ವಂತ ಬುದ್ಧಿ ಎಂಬುದೇ ಇಲ್ಲ. ಅವನ ಮುಂದೆ ನಿಮ್ಮನ್ನು ಬೈದದ್ದನ್ನು ನೋಡಿ ನಿಜವೆಂದು ಭಾವಿಸಿದ್ದಾನೆ. ಶತದಡ್ಡ. ಅವನು ಶತದಡ್ಡನೆಂದು ನನಗೆ ಮೊದಲ ದಿನವೇ ತಿಳಿಯಿತು. ಅವನ ಸ್ನೇಹಿತನ ಮಾತನ್ನು ಕೇಳದೆ ಏನನ್ನೂ ಮಾಡುವುದಿಲ್ಲ. ಅದಕ್ಕೆ ಅವನಿಂದ ಅವನನ್ನು ದೂರ ಮಾಡಿದೆ. ಈಗ ಅವನಿಗೆ ತಲೆ ಇದೆ, ಮೆದುಳಿಲ್ಲ. ನೀವು ತುಂಬ ಚೆನ್ನಾಗಿ ಮಾತನಾಡುತ್ತೀರಿ. ನೀವು ಮಾತನಾಡುವುದನ್ನು ಕೇಳುತ್ತಿದ್ದರೆ ಹಾಗೆಯೇ ಕೇಳುತ್ತಿರಬೇಕು ಎನಿಸುತ್ತದೆ.
ಮಾತು ಮಾತ್ರ ಚೆನ್ನಾಗಿದೆಯಾ? ನಾನು ನೀವು ತುಂಬಾ ಚೆನ್ನಾಗಿದ್ದೀರಿ. ಯಾ ಅಲ್ಲ, ಇದು ಇಷ್ಟು ದೂರಾಗೆ ಬಂದ್ಬಿಟ್ಟಿದ್ಯಾ? ಈ ಗುರುಗಳಿಬ್ರು ಬುದ್ಧಿವಾನ್ಗೆ ಪಾಠಗೆ ಹೇಳ್ಕೊಡಿ ಅಂದ್ರೆ ಯುವರಾಣಿಗೆ ಪ್ರೇಮಗೆ ಪಾಠ ಹೇಳ್ಕೊಡ್ತಾ ಇದ್ದಾರೆ. ಒಟ್ನಲ್ಲಿ ನಮ್ದಕ್ಕೆ ಬುದ್ಧಿವಾನ್ಗೆ ಏನೋ ತೊಂದರೆ ಕಾದಿದೆ. ಇದನ್ನ ಅವರಿಗೆ ಹೇಳಲೇಬೇಕು. ಸುಳ್ಳು ತೆರೆಯಬೇಡ. ಯುವರಾಣಿಯರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನಿಂದ ನಿನ್ನನ್ನು ದೂರಪಡಿಸಿದನೆಂಬ ಒಂದೇ ಒಂದು ಕಾರಣಕ್ಕೆ ನನ್ನ ಹತ್ರನೇ ಫಿಟ್ಟಿಂಗ್ ಇಡ್ತೀಯ. ನಮ್ದಕ್ಕೆ ಅದ್ರ ಅವಶ್ಯಕತೆ ಇಲ್ಲ. ನಿಮ್ದಕ್ಕೆ ಯೋಚನೆ ಮಾಡಕ್ಕೆ ಬುದ್ಧಿ ಇಲ್ಲ ಅಂದ್ರೆ ನಮ್ದಕ್ಕೆ ಬುದ್ಧಿ ಇಲ್ವಾ? ಅವ್ರಿಬ್ರಿಗೆ ಏನ್ ಮಾಡ್ತಿದ್ರು ಅನ್ನೋದನ್ನ ನಮ್ಮ ಕಣ್ಣಾರೆಗೆ ನೋಡಿದೀವಿ. ಇದು ಇಲ್ಲಿಯವರೆಗೂ ಬಂದು ಬಿಟ್ಟಿದೆ. ಬಡ್ಕೊಂಡೆ ಮಹಾರಾಜರಿಗೆ ಹೊರಗಿನವರು ಬೇಡ, ನಾವೇ ವಿದ್ಯೆಯನ್ನು ಕಲಿಸುತ್ತೇವೆ ಎಂದು. ಆದರೆ ಅವರು ನನ್ನ ಮಾತನ್ನು ಕೇಳಲೇ ಇಲ್ಲ. ಮಂತ್ರಿ ಮಹಾಶಯರೇ, ಈತನ ಮಾತನ್ನು ನಂಬದಿರಿ. ಯುವರಾಣಿಯರನ್ನು ನಾನು ಮಾತನಾಡಿಸಿಕೊಂಡು ಬಂದಿದ್ದೀನಿ. ಅವರ ತಲೆಯಲ್ಲಿ ಅಂತ ಯೋಚನೆಗಳು ಯಾವುದಿಲ್ಲ. ಅವರಿಬ್ರು ನಿಮ್ ಮುಂದೆಗೆ ನಾಟಕಗೆ ಮಾಡ್ತಾ ಇದ್ದಾರೆ. ನೀವ್ ಏನ್ ಹೇಳಿದ್ರು ನಂಬ್ತೀರಾ ಅಂತ ದ್ರೋಹಗೆ ಮಾಡ್ತಾ ಇದ್ದಾರೆ. ಅಲ್ಲಾಕೆ ಕಸಂ, ಅವರಿಬ್ರಿಗೆ ಪ್ಯಾರ್ಗೆ ಮಾಡ್ತಾ ಇದ್ದಾರೆ. ಬರೀ ಪ್ಯಾರ್ಗೆ ಅಷ್ಟೇ ಅಲ್ಲ, ಶಾದಿಗೇನು ಮಾಡ್ತಾರೆ. ನಾನು ಈ ಕುಳ್ಳನ ಮಾತನ್ನು ನಂಬುತ್ತೇನೆ. ಅವನು ಯಾವತ್ತೂ ಸುಳ್ಳು ಹೇಳಿಲ್ಲ. ಅಲ್ಲ, ಆ ಯುವರಾಣಿಯರು ನಿಮ್ಮನ್ನು ಬಿಟ್ಟು ಗುರುಗಳ ಹಿಂದೆ ಹೇಗೆ ಬಿದ್ದರು? ಎಲ್ಲ ಇವ್ರದಕ್ಕೆಯಿಂದಾನೇ ಆಗಿದ್ದು. ಗುರುಗಳು ಏನ್ ಹೇಳಿದ್ರು ನಂಬಿಕೆ ಬಿಡ್ತಾರೆ. ಇವ್ರಿಗೆ ಸ್ವಂತಾಗಿ ಬುದ್ಧಿನೇ ಇಲ್ಲ. ಅವ್ರ ಮಾತು ಕೇಳ್ಕೊಂಡು ನಮ್ದಕ್ಕೆ ದೂರ ಮಾಡಿದ್ರು. ನಾನು ಇವ್ರಿಗೆ ಮೋಸಾಗೆ ಮಾಡ್ತೀನಾ? ನನ್ನನ್ನು ಕ್ಷಮಿಸಿ ಬಿಡು ಗೆಳೆಯ. ಬಾ, ನನ್ನ ತಬ್ಬಿಕೋ. ನೀವಿಲ್ಲಿ ತಬ್ಬಿಕೊಂಡಿರಿ, ಅಲ್ಲಿ ಯುವರಾಣಿಯರು ಗುರುಗಳನ್ನು ತಬ್ಬಿಕೊಂಡಿರುತ್ತಾರೆ. ಈ ವಿಷಯವನ್ನು ಮೊದಲು ಮಹಾರಾಜರಿಗೆ ತಿಳಿಸಬೇಕು. ನೋಡಿದಿರಾ ಮಹಾಪ್ರಭು, ಇವರು ನಿಮಗೆ ನಂಬಿಕೆ ದ್ರೋಹ ಮಾಡಿದ್ದಾರೆ. ಇವರನ್ನು ಸುಮ್ಮನೆ ಬಿಡಬೇಡಿ, ಕಠಿಣ ಶಿಕ್ಷೆ ಕೊಡಿ. ನಮಗೂ ಮಾತಾಡೋಕೆ ಸ್ವಲ್ಪ ಅವಕಾಶ ಕೊಡಿ. ನಿಮಗೆ ಅವಕಾಶ ಕೊಟ್ಟರೆ ನಿಮ್ಮ ಮಾತಿನ ಮೋಡಿಯಿಂದ ಮಹಾರಾಜರ ತಲೆಯನ್ನು ಕೆಡಿಸಿ ಬಿಡ್ತೀರಾ? ಮಹಾರಾಜರಿಗೆ ನಿಮ್ಮ ಹಾಗೆ ಬುದ್ಧಿ ಇಲ್ಲವೇ? ಅವರಿಗೂ ಸ್ವಂತ ಬುದ್ಧಿ ಇದೆ. ಏನು ಹೇಳಬೇಕು ಅನ್ನುತ್ತಿದ್ದೀರೋ ಅದನ್ನು ಮೊದಲು ಹೇಳಿ. ಮಹಾಪ್ರಭು, ಇದರಲ್ಲಿ ನಮ್ಮದೇನು ತಪ್ಪಿಲ್ಲ. ಪ್ರೀತಿಸೋ ತಪ್ಪು ಅಂತ ನಾವು ಹೇಳಿದ್ರು ಪ್ರೀತಿಸು ತಪ್ಪೇನಿಲ್ಲ ಅಂತ ನಿಮ್ಮ ಮಕ್ಕಳೇ ಹೇಳಿದರು. ಅದಕ್ಕೆ ಅವರಿಗೆ ಇಷ್ಟ ಆಗೋ ಥರ ನಾವು ನಡೆದುಕೊಂಡೆವು. ಇದರಿಂದ ನಮ್ಮ ಬುದ್ಧಿವಂತ ಸಾಹೇಬ್ರಿಗೆ ಕಷ್ಟಗೆ ಆಗ್ತಾ ಇದೆಯಲ್ಲ. ನಿಮ್ದಕ್ಕೆ ಕಷ್ಟ ಆದ್ರೆ ನಮ್ದಕ್ಕೆ ಏನು ಮಾಡಕ್ಕಾಗಲ್ಲ. ಇವ್ರು ಇಂಥವ್ರು ಅಂತ ಗೊತ್ತಿದ್ದೆ ಯುವರಾಣಿಯವರು ನಮ್ಮನ್ನು ಇಷ್ಟಪಟ್ಟಿದ್ದು. ನೋಡಿದಿರಾ ಪ್ರಭು, ತಪ್ಪು ಮಾಡಿಯೂ ಹೇಗೆ ಸಮಜಾಯಿಷಿ ಕೊಡುತ್ತಾರೆಂದು. ಇವರನ್ನು ಹೀಗೆ ಬಿಟ್ಟರೆ ನಿಮ್ಮ ಆಸನಕ್ಕೆ ಕೈ ಹಾಕಿ ಬಿಡುತ್ತಾರೆ. ಅಂಥ ಕಂತ್ರಿ ಬುದ್ಧಿ ನಮಗಿಲ್ಲ ಮಹಾಪ್ರಭು. ಅದೇನಿದ್ರು ಮಂತ್ರಿಗಳದ್ದು. ಮನಸ್ಸಲ್ಲಿರೋದೇ ತಾನೇ ಆಚೆ ಬರೋದು. ಸಾಕು ಮಾಡಿ ನಿಮ್ಮ ಪ್ರಲಾಪವನ್ನು. ಗುರುಗಳು ಎಂದು ಮರ್ಯಾದೆ ಕೊಟ್ಟರೆ ಗುರು ಕಾಣಿಕೆಗೆಂದು ನಮ್ಮ ಪುತ್ರಿಯನ್ನೇ ಬಯಸುತ್ತೀರಾ? ಇಲ್ಲ ಮಹಾಪ್ರಭು, ನಮಗೆ ಅಂತ ಬುದ್ಧಿ ಇಲ್ಲ. ಇವರ ಮಾತನ್ನು ನಂಬಬೇಡಿ ಮಾವಾಜಿ. ಇವರು ಮಾಡಿರುವ ತಪ್ಪಿಗೆ ಇವರನ್ನು ಎಲಿಫೆಂಟಿನ ಕಾಲಿನಿಂದ ತುಳಿಸಿ ಇವರ ಡೆಡ್ ಬಾಡಿಯನ್ನು ಊರಿನಿಂದ ಆಚೆ ಎತ್ತಿರಿ. ಗುರುಗಳು ಎಂದು ಗೌರವ ಕೊಡುತ್ತಿದ್ದೇನೆ. ಹಾಗಾಗಿ ನಿಮ್ಮನ್ನು ಈ ರಾಜ್ಯದಿಂದ ಗಡಿಪಾರು ಮಾಡುತ್ತಿದ್ದೇನೆ. ಒಂದು ವೇಳೆ ಈ ರಾಜ್ಯದಲ್ಲಿ ಕಾಣಿಸಿದ್ದೀ ಆದರೆ ನಿಮ್ಮನ್ನು ಆಲೆಯ ಕಾಲಿನಿಂದ ತುಳಿಸುತ್ತೇನೆ. ಬುದ್ಧಿವಾನ್, ಮುಂದಿನ ವಾರವೇ ನನ್ನ ಪುತ್ರಿಯರ ಜೊತೆ ನಿನ್ನ ಮದುವೆ. ಅಲ್ಲಿಯವರೆಗೆ ಅವರನ್ನು ಕಾಯುವ ಜವಾಬ್ದಾರಿ ನಿನ್ನದು. 1 ವರ್ಷದ ಹಿಂದೆನೆ ಹಾವು ಕಚ್ಚಿ ಸತ್ತೋಗಿದ್ದೀನಿ. ನನ್ನ ಆತ್ಮಕ್ಕೆ ತೃಪ್ತಿ ಸಿಗದೆ ಅತೃಪ್ತ ಆತ್ಮ ಆಗಿ ಓಡಾಡ್ತಾ ಇದ್ದೀನಿ. ನಾನೇನಾದ್ರೂ ಮೊಟ್ಟೆ ಕಪ್ಪೆ ಫ್ರೈ ಮಾಡ್ಕೊಡಿ ಅಂತ ಕೇಳದ್ನ? ನಾನು ಆಗ್ಲೇ ಹೇಳಿದ್ದೆ ತಾನೆ ನನ್ನ ಆಗಿಡಿ ಅನ್ನೋ ವಿಷಯನ ಮಧುರಾಗಿ ಹೇಳ್ಬೇಡಿ ಅಂತ. ಯಾಕೆ ಹೇಳಿದ್ರಿ? ಇಲ್ಲ, ನಾನೇನು ಹೇಳಿಲ್ಲ. ನೀವೇನೇ ಮಾತಾಡಿದ್ರು ನಂಗೆಲ್ಲ ಗೊತ್ತಾಗುತ್ತೆ. ಅಣ್ಣಯ್ಯಪ್ಪನವ್ರು ಹೇಳ್ದಂಗೆ ಅವರು ವಿಷಕ್ಕಂತೆ ನನ್ನನ್ನು ಬದುಕಕ್ ಬಿಟ್ಟಿಲ್ಲ ಅಂದ್ರೆ ನಿಮ್ಮನ್ನು ಬದುಕಕ್ ಬಿಡಲ್ಲ.